ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಸಹನಾ ಅವರು, ಇಲ್ಲ ಕಾಳಿ, ನಾನು ಅವನ ಜೊತೆ ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಮ್ಯಾಕ್ಸಿ ಅವರು, ಸಹನಾ, ಡೋಂಟ್ ಟೇಕ್ ಎ ಡಿಸಿಷನ್ ಇನ್ ಹರಿ, ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಲೇಟರ್, ವಿ ಆರ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತಾರೆ. ಆಗ ಕಾಳಿಯವರು, ಸರಿ ನಾವು ಓಡ್ತೀವಿ ಅಂತ ಹೇಳಿ ಮ್ಯಾಕ್ಸಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹಾಗೆ ಸಹನಾ ಕೂಡ, ಅಣ್ಣ ನಿಮಗೆ ಯೋನ್ ಕೊಡ್ಲಿ ಅಂತ ಗಿರಾಕಿ ಹತ್ರ ಹೋಗ್ತಾಳೆ. ಇನ್ನು ಈ ಕಡೆ ಕಂಠಿ ಅವರು ಬರ್ತಾ ಇರ್ಬೇಕಾದ್ರೆ ರೋಡ್ ಮಧ್ಯ ಮೂರ್ತಿ ಅವರು ಸಿಗ್ತಾರೆ. ಆಗ ಕಂಠಿ ಬೈಕ್ ನಿಲ್ಲಿಸಿ, ಏನ್ ಮೂರ್ತಿ ಅವರೇ ಅಂತ ಕೇಳಿದಾಗ ಮೂರ್ತಿ ಅವರು, ಮೇಡಮ್ ಅವ್ರು ಹೋದಾಲಿಂದ ಕೆಲ್ಸಕ್ಕೆ ಹೋಗೋ ಮನ್ಸೇ ಹೋಗಿದೆ ಸಾಹೇಬ್ರೆ, ಆದ್ರೆ ಜೀವನದಲ್ಲಿ ಮೊದಲನೇ ಸಲ ಒಬ್ಬ ಒಳ್ಳೆ ಅಧಿಕಾರಿ ಕೈ ಕೆಳಗೆ ಕೆಲಸ ಮಾಡಿದೆ ಅನ್ನೋ ಭಾವನೆ ಇತ್ತು, ಆದ್ರೆ ಆ ದೇವ್ರು ಅದನ್ನು ಕಿತ್ಕೊಂಡ್ಬಿಟ್ಟ ಸಾಹೇಬ್ರೆ ಅಂತ ಹೇಳಿದಾಗ ಕಂಠಿ ಅವರು, ಒಳ್ಳೇದ್ ಮಾಡೋರು ಕೆಲಸ ಬಿಡಬಾರ್ದು, ನಮ್ಮವ್ರು ಇದ್ದಿದ್ರು ಅದನ್ನೇ ಹೇಳ್ತಿದ್ರು ಅಲ್ವೇ ಅಂತ ಹೇಳಿದಾಗ ಮೂರ್ತಿಯವರು, ಅದು ನಿಜನೇ ಸಾಹೇಬ್ರೆ, ಬೇರೆ ಯಾರೂ ನನ್ನ ಬಗ್ಗೆ ನಮ್ಮ ಸಂಸಾರದ ಬಗ್ಗೆ ಕೇಳೇ ಇರಲಿಲ್ಲ. ಮೇಡಮ್ ಅವರು ನನ್ನ ಮನೆ ಬಗ್ಗೆ ವಿಚಾರಿಸಿ ನನ್ನ ಮಕ್ಕಳು ಮರಿ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು. ಆವಾಗಲೂ ಈ ಊರಿನ ಜನಕ್ಕೆ ಒಳ್ಳೇದು ಮಾಡಬೇಕು, ಈ ಊರಿನ ಜನಕ್ಕೆ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಅಂತಾನೆ ಇದ್ರು. ಆದರೆ ಆ ಒಂದು ಕೆಲಸ ಹಾಗೆ ಉಳ್ಕೊಂಡ್ಬಿಡ್ತು ಸಾಹೇಬ್ರೆ ಅಂತ ಹೇಳಿದಾಗ ಕಂಠಿಯವರು, ಯಾವ ಕೆಲಸ ಮೂರ್ತಿ ಅಂತ ಕೇಳ್ತಾರೆ. ಆಗ ಮೂರ್ತಿಯವರು, ಮೇಡಮ್ ಅವ್ರು ನಿಮಗೆ ಹೇಳಲಿಲ್ವಾ, ಮೇಡಮ್ ಅವರು ಸೈನ್ ಹಾಕ್ದಿದ್ರು ಆ ಪಾಪಿಗಳು ತಮಗೆ ಬೇಕಾದಂಗೆ ಮೆರಿತವ್ರೆ ಸಾಹೇಬ್ರೆ ಅಂತ ಹೇಳಿದಾಗ ಕಂಠಿಯವರು, ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಮೂರ್ತಿ ಅಂತ ಕೇಳ್ತಾರೆ. ಆಗ ಮೂರ್ತಿಯವರು ಹಿಂದೆ ಆಗಿದ್ದ ಘಟನೆಯನ್ನ ಹೇಳ್ತಾರೆ. ಮೇಡಮ್ ಯಾಕೆ, ಏನಾಯ್ತು, ತುಂಬಾ ಗಾಬರಿಲಿದ್ದೀರಾ ಅಂತ ಕೇಳಿದಾಗ ಸ್ನೇಹ ಅವರು, ಇಲ್ಲಿ ನೋಡಿ ಮೂರ್ತಿ ಅವರೇ, ಅತ್ತೆ ಹೆಸರಲ್ಲಿ ಬಾರ್ ಓಪನ್ ಮಾಡಿದ್ರಲ್ಲ ಅದ್ರ ಪೇಪರ್ಸ್ ಇದು, ಇದರಲ್ಲಿ ಅತ್ತೆನೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದ್ರೆ ಈಗ ಎಲ್ಲ ಸತ್ಯ ಗೊತ್ತಾಗ್ತಿದೆ. ಅತ್ತೆ ಹೆಸರನ್ನ ಮುಂದೆ ಇಟ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ ಇವರು. ಅತ್ತೆ ಯಾವತ್ತು ಜನ ವಿರೋಧಿ ಕೆಲಸ ಮಾಡ್ದವ್ರೆ ಅಲ್ಲ, ಆದ್ರೆ ಇವತ್ತು ಅವ್ರ ಹೆಸರಲ್ಲಿ ಬಾರ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದಾಗ ಮೂರ್ತಿಯವರು, ಆದ್ರೆ ಮೇಡಮ್ ನೀವು ಇದಕ್ಕೆ ಅಪ್ರೂವಲ್ಲೇ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಒಳ್ಳೆಯವ್ರಿಗೆ 1 ದಾರಿ ಆದ್ರೆ ಕೆಟ್ಟವ್ರಿಗೆ 100 ದಾರಿ ಅಂತ ಹೇಳ್ತಾರೆ. ನಾನು ಈ ಬಾರ್ ಡಾಕ್ಯುಮೆಂಟ್ಸ್ಗೆ ಲೈಸೆನ್ಸ್ ಕೊಡದೇ ಇದ್ರು ಅವರು ಈ ಡಾಕ್ಯುಮೆಂಟ್ಸ್ನೆಲ್ಲ ಫೋರ್ಜರಿ ಮಾಡಿ ಅವ್ರಿಗೆ ಬೇಕಾದಂಗೆ ಪ್ರೂಫ್ನೆಲ್ಲ ಆಲ್ಟರ್ ಮಾಡ್ಕೊಂಡು ಇಂಥ ಇಲ್ಲೀಗಲ್ ಕೆಲಸನ ನಾನು ನೋಡ್ಕೊಂಡು ಸುಮ್ಮನೆ ಇದ್ರೆ ಊರೆಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ, ಇಲ್ಲೇ ಈ ಬಾರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸೈನ್ ಮಾಡ್ಕೊಡ್ತೀನಿ ಅಂತ ಸೈನ್ ಹಾಕಿದ ವಿಷಯನ ಕಂಠಿ ಹತ್ರ ಮೂರ್ತಿಯವರು ಹೇಳ್ತಾರೆ. ಆಗ ಕಂಠಿ, ನಮ್ಮ ಮೆಸ್ಸು ಬೇಡ ಅಂತ ಸೈನ್ ಹಾಕಿದ್ರು ಬಾರ್ ನಡೆಸ್ತಿದ್ದಾರಾ ಅಂತ ಹೇಳಿದಾಗ ಮೂರ್ತಿಯವರು, ಹ್ಞೂ ಸಾಹೇಬ್ರೆ, ಮೇಡಮ್ಮು ಅಷ್ಟ್ರಲ್ಲಿ ಏನೋ ಕೆಲಸ ಅಂತ ಬ್ಯುಸಿ ಆಗೋದ್ರು, ಅಷ್ಟ್ರಲ್ಲಿ ಇದೆಲ್ಲ ಆಗೋಯ್ತು. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಆ ಇನ್ಸ್ಪೆಕ್ಟರ್ ತಾಂಡವು ಮತ್ತೆ ವೀರಭದ್ರ ಬಾರ್ನ ಯಾರ ಕೈಯಲ್ಲೂ ಮುಚ್ಚಕ್ಕಾಗಲ್ಲ ಅಂತ ಮೆರೀತಿದ್ದಾರೆ ಸಾಹೇಬ್ರೆ, ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಸಾಹೇಬ್ರೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕಂಠಿ ಮತ್ತೆ ಹುಲಿ ಇಬ್ರು ಅರಳಿ ಮರದ ಕೆಳಗಡೆ ಕುತ್ಕೊಂಡಿರ್ತಾರೆ. ಮುಂಗ್ಸಿಗೆ ಫೋನ್ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಅದೇ ರೂಟಲ್ಲಿ ಸ್ಕೂಟಿ ತಗೊಂಡು ಸಂತೆಗಂತ ಹೋಗ್ತಾ ಇರ್ತಾಳೆ. ಆಗ ಕಂಠಿ ಅದನ್ನ ನೋಡ್ಬಿಟ್ಟು, ಮೆಸ್ಸು ಅಂತ ಗಾಡಿ ಕೀ ಇಸ್ಕೊಂಡು ಇಬ್ರು ಸ್ನೇಹನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಆಗ ಹುಲಿ, ಅಣ್ಣ ಅದು ಅತಿಗೆಲ್ಲ ಬೇರೆ ಯಾರೋ ಅಂತ ಹೇಳಿದಾಗ ಕಂಠಿ, ಅದು ನಮ್ಮೋರೇ ಕಲ, ನನಗೆ ಗೊತ್ತಾಗಲ್ಲೇನಿಲ್ಲ, ನಮ್ಮೋರ್ದೇ ಗಾಡಿ ಅಂತ ಹೇಳಿದಾಗ ಹುಲಿ ಅವರು, ಗಾಡಿ ಅವ್ರದೇ ಆದ್ರೆ ಬಾಡಿ ಯಾರು ಅಂತ ಗೊತ್ತಾಗಿಲ್ವಲ್ಲ ಅಂತ ಹುಲಿ ಹೇಳ್ತಾರೆ. ಆಗ ಹುಲಿಯವರು ಸ್ನೇಹನ್ನ ಅಡ್ಡ ಹಾಕಿ, ಯಾರ್ರಿ ನೀವು, ನಮ್ಮ ಅತ್ತಿಗೆ ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಸ್ನೇಹ ಮನ್ಸಲ್ಲಿ, ಅಯ್ಯಯ್ಯೋ ಈಗ ಇವ್ರು ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಬೈತಾರಷ್ಟೇ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ್ಲೇನೆ ಕಂಠಿ, ಆ ಮುಸುಕ್ ತಗಿ, ನಮ್ಮೋರ್ ಗಾಡಿ ಎತ್ಕೊಂಡು ಓಡಾಡ್ತಿದ್ಯಲ್ಲ ಯಾರ್ ನೀನು, ಮುಸುಕ್ ತಗಿ ಅಂದೆ ಅಂತ ಹೇಳಿದಾಗ ಸ್ನೇಹ ತಗಿಯಲ್ಲ ಅಂತ ತಲೆ ಆಡಿಸ್ತಾಳೆ. ಆಗ ಕಂಠಿ, ಲೇ ಹುಲಿ ಆ ಮುಸುಕ್ ತಗಿಲ್ಲ ಅಂತ ಹೇಳಿದಾಗ ಹುಲಿ, ಅಣ್ಣ ಹೀಗೆ ಹುಡುಗಿರ್ ಮುಸುಕದ್ನೆಲ್ಲ ತೆಗೆದ್ರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಅಂತ ಹೇಳಿದಾಗ ಕಂಠಿ, ಲೇ ಅವಳು ನಮ್ಮೋರ್ ಗಾಡಿ ತಗೊಂಡು ಓಡಾಡ್ತಿದ್ದಾಳೆ, ಅವಳ ಮ್ಯಾಕ್ ನಾವು ಕೇಸ್ ಹಾಕ್ಬೇಕು, ತಗಿಲ್ಲ ಅಂತ ಹೇಳಿದಾಗ ಸ್ನೇಹ, ನಾನೇನ್ ಗಾಡಿನ ಕತ್ಕೊಂಡು ಓಡಾಡ್ತಿಲ್ಲ ಅಂತ ಮುಸುಕ್ ತೆಗೆದು, ನಾನು ಸ್ನೇಹ ಅಂತ ಹೇಳಿದಾಗ ಕಂಠಿ, ನಮ್ಮವ್ರ ಹೆಸರು ಹೇಳ್ಬೇಡ ನೀನು ಅಂತ ಹೇಳಿದಾಗ ಸ್ನೇಹ, ಸಾಹೇಬ್ರೆ ನನ್ನ ಹೆಸರು ಸ್ನೇಹನೇ, ಇದನ್ನ ಹೇಗೆ ಹೇಳ್ದಿಲ್ಲ ಇರೋಕ್ಕಾಗತ್ತೆ ಅಂತ ಕೇಳಿದಾಗ ಕಂಠಿ, ಮಾತಾಡ್ಬೇಡ ನೀನು, ಈ ಗಾಡಿ ಯಾಕೆ ಎತ್ಕೊಂಡು ಓಡಾಡ್ತಿದ್ಯಾ, ಪರ್ಮಿಷನ್ ಯಾರು ಕೊಟ್ಟಿದ್ದು ನಿಂಗೆ ಅಂತ ಕೇಳಿದಾಗ ಸ್ನೇಹ, ಮೆಸ್ ಹತ್ರ ನಿಂತಿತ್ತು, ಮಾರ್ಕೆಟಿಂದ ಐಟಮ್ಸ್ ತಗೊಂಬರಕ್ಕೆ ಎತ್ಕೊಂಡು ಬಂದೆ ಅಂತ ಹೇಳಿದಾಗ ಕಂಠಿ, ನೋಡೋ ಇದು ನಮ್ಮವ್ರ ಗಾಡಿ, ಇಳಿ ಕೆಳಗೆ ಅಂತ ಹೇಳಿದಾಗ ಸ್ನೇಹ ಗಾಡಿಯಿಂದ ಕೆಳಗೆ ಇಳಿದು, ಸಾರಿ ಆದ್ರೆ ನಾನಿವಾಗ ಮಾರ್ಕೆಟಿಗೆ ಹೇಗೆ ಹೋಗ್ಲಿ ಅಂತ ಕೇಳಿದಾಗ ಕಂಠಿಯವರು, ಹೆಂಗಾನ ಹೋಗು
ಅಂತ ಹೇಳ್ದಾಗ ಸ್ನೇಹ ಅಲ್ಲಿಂದ ನಡ್ಕೊಂಡೆ ಮಾರ್ಕೆಟಿಗೆ ಹೋಗ್ತಾಳೆ. ಆಗ ಹುಲಿ, ಅಲ್ಲಣ್ಣ, ಮಾರ್ಕೆಟ್ ಇನ್ನೂ 3 ಕಿಲೋಮೀಟರ್ ಉಂಟು, ಪಾಪ ನಡ್ಕೊಂಡೇ ಹೋಗ್ಬೇಕು. ಅಲ್ಲ, ಅತ್ತಿಗೆ ಹೆಸರಿಟ್ಕೊಂಡಿದ್ದಾರೆ, ನಡೆಸ್ಬೋದಾ ಅಂತ ಅಂತ ಹೇಳ್ತಾರೆ. ಹಾಗೆ ಸ್ನೇಹ ಕೂಡ, ಈಗ ಹೇಗೆ ಮಾರ್ಕೆಟ್ ಇಂದ ಐಟಮ್ಸ್ನೆಲ್ಲ ಎತ್ಕೊಂಡು ಹೋಗೋದು? ಇವಾಗ ಫೋನ್ ಮಾಡಿ ಹೇಳಿದ್ರೆ ಅಪ್ಪ ಕೂಡ ಗಾಬರಿ ಆಗ್ತಾರೆ. ಆಟೋ ಮಾಡ್ಕೊಂಡು ಮನೆಗೆ ಐಟಮ್ಸ್ ತಗೊಂಡು ಹೋಗ್ಬೇಕು ಅಷ್ಟೇ. ನನ್ನ ನೋಡಿದ್ರೆ ಕಂಟಿ ಸಾಹೇಬ್ರು ಯಾಕಷ್ಟು ಕೋಪ ಮಾಡ್ಕೋತಾರೋ ಏನೋ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೂ ಭಯ ಆಗತ್ತೆ ಅಂತ ಮಾತಾಡ್ಕೊಂಡು ಬರ್ತಿರುವಾಗ್ಲೇನೆ ಕಂಟಿ ಮತ್ತೆ ಹುಲಿ ಸ್ನೇಹನ್ ಬೈಕ್ ತಗೊಂಡು ಕಂಟಿ ಅವ್ರ ಬೈಕಲ್ಲಿ ಇಬ್ರು ಬರ್ತಾರೆ. ಆಗ ಹುಲಿ ಗಾಡಿಯಿಂದ ಕೆಳಗಿಳಿದು, ತಗೊಳ್ಳಿ, ಗಾಡಿಯಲ್ಲೇ ಹೋಗಿ ಅಂತ ಕೀ ಕೊಡ್ತಾರೆ. ಅಣ್ಣನೇ ಹೇಳಿದ್ದು ಕೀ ತಗೊಳ್ಳಿ ಅಂತ ಸ್ನೇಹಂಗೆ ಹುಲಿ ಹೇಳಿದಾಗ, ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ. ಆಗ ನೀವು ಕೀ ಕೊಟ್ಬಿಟ್ಟು ಆಮೇಲೆ ಮತ್ತೆ ಹಿಂದೆಯಿಂದ ಬಂದು ಬೈದ್ರೆ? ಬೇಡಪ್ಪ ಅಂತ ಸ್ನೇಹ ಅಲ್ಲಿಂದ ಹೊರಡೋದಿಕ್ಕೆ ಹೋಗ್ತಾಳೆ. ಆಗ ಕಂಟಿ ಜೋರಾಗಿ, ಏಯ್, ಹೇಳಿದ್ರೆ ಅರ್ಥ ಆಗಲ್ವಾ ತಕ ಅಂತ ಹೇಳ್ತಾರೆ. ಆಗ ಸ್ನೇಹ, ಅಲ್ಲ, ಈಗ ಹೇಗ್ ನಿಮ್ ಮನ್ಸು ಬದಲಾಯ್ತು ಸಾಹೇಬ್ರೆ ಅಂತ ಕೇಳಿದಾಗ ಕಂಟಿ ಜೋಪಾನವಾಗಿ ತಗೊಂಡು ಹೋಗಿ ಗಾಡಿ ಎಲ್ಲಿತ್ತು ಅಲ್ಲಿ ನಿಲ್ಸು, ಮ್ಯಾಕ್ ತೆಗಿಬೇಡ ಅಂತ ಹೇಳ್ತಾರೆ. ಆಗ ಹುಲಿ, ತಗೊಳ್ಳಿ ಇವ್ರೆ, ತಗೊಳ್ಳಿ ಅಂತ ಹೇಳಿದಾಗ ಸ್ನೇಹ ಅಂತ ಹೇಳ್ತಾರೆ. ಆಗ ಹುಲಿ, ಹ್ಞೂ ಹ್ಞೂ, ಅದೇ ಅದೇ ಅಂತ ಹೇಳ್ತಾರೆ. ಹಾಗೆ ಸ್ನೇಹ, ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಹೇಳಿದಾಗ ಕಂಟಿ, ನಮ್ಮೋರ್ ಹೆಸರು ಹೇಳ್ಬೇಡ ನೀನು ಅಂತ ಹೇಳಿದಾಗ ಸ್ನೇಹ, ಆದ್ರೆ ನನ್ನ ಹೆಸರು ಅದೇ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಪುಟ್ಟಕ್ಕನ ಮೆಸ್ಸಲ್ಲಿ ಸುಮಾ ಬೆಳಗ್ಗೆನೆ ಶುಭಾಷಿತ ಬರಿತಾ ಇರ್ತಾಳೆ. ಹಣವಂತನಾಗೋಕೆ ದುಡಿಯಬೇಡ, ಅನ್ನದಾತನಾಗೋಕೆ ದುಡಿ ಅಂತ ಬರೆದಿದ್ದನ್ನ ಸಹನ ಅವರು ನೋಡ್ಬಿಟ್ಟು, ಸುಮಾ, ಇದನ್ನ ಹಾಗೆ ಬರಿಬೇಡ, ಹೀಗೆ ಬರಿಬೋದಲ್ವಾ ಅಂತ ಕೇಳಿದಾಗ ಸುಮಾ ಅವರು ಹೇಗೆ ಅಂತ ಕೇಳ್ತಾರೆ. ಆಗ ಸಹನ, ಹಣ ಮಾಡಿ ಧನಿಕ ಆಗು, ಅನ್ನ ನೀಡಿ ದಾನಿಯಾಗು ಅಂತ ಹೇಳಿದಾಗ ಸುಮಾ, ಓ, ಇದೆಲ್ಲಕ ಓದ್ದೆ ಅಂತ ಕೇಳ್ತಾರೆ. ಆಗ ಸಹನ, ಓದಿದಲ್ಲವಿ, ಈಗ ನೀನ್ ಬರ್ದಿದ್ನ ನೋಡಿ ಅನ್ಸಿದ್ದು ಅಂತ ಹೇಳಿದಾಗ ಸುಮಾ, ಯಪ್ಪ, ಈಗ ಅನ್ಸ್ತಾ ನಿಂಗೆ? ಅವ್ವ, ಮಿಸ್ಟರ್ ಗೋಪಾಲ್ ಬನ್ನಿ ಅಂತ ಅವರಿಬ್ರನ್ನು ಕರೆದ್ಬಿಟ್ಟು, ಅವ್ವ, ಅಕ್ಕ ಹೇಳಿ ಶುಭಾಷಿತ ಬರಿತೀನಿ ನೋಡು. ಸುಮಾ ಬರ್ದ ಹಾಗೇನೆ ಗೋಪಾಲ್ ಅವರು ಓದ್ತಾರೆ, ಹಣ ಮಾಡಿ ಧನಿಕನಾಗು, ಅನ್ನ ನೀಡಿ ಧಾನಿಯಾಗು. ಆಗ ಸುಮಾ, ಏನಕ್ಕ ಬೆಂಗಳೂರಿಗೆ ಹೋಗ್ಬಿಟ್ಟು ಫುಲ್ ಬುದ್ಧಿವಂತೆ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಿರುವಾಗ ಗೋಪಾಲ್ ಅವರು, ಕುಸೆ, ಅವಳು ಹುಡ್ತಾಗ್ಲಿಂದನೇ ಬುದ್ಧಿವಂತೆ, ಎಷ್ಟೇ ಆದ್ರೂ ನನ್ ಮಗಳಲ್ವಾ ಅಂತ ಹೇಳ್ತಿರುವಾಗ್ಲೇನೆ ಪುಟ್ಟಕ್ಕ, ನನ್ ಮಗಳು ಬುದ್ಧಿವಂತೆನೇಯ, ಆದ್ರೆ ನಾನೇ ಅವಳನ್ನ ಶಾಲೆ ಕಳಿಸ್ಲಿಲ್ಲ ಅಂತ ಹೇಳ್ಕೊಂಡು ಬೇಜಾರ್ ಮಾಡ್ತಿರುವಾಗ ಗೋಪಾಲ್ ಅವರು ಕೂಡ, ಅದಕ್ಕೆ ನಾನು ಕಾರಣನೇಯ ಅಂತ ಹೇಳ್ತಾರೆ. ಆಗ ಸುಮ್ಮ, ಅಯ್ಯೋ, ಮತ್ತೆ ಪ್ಲೀಸ್ ನೀವು ಎಮೋಷನಲ್ ಆಗ್ಬೇಡಿ ಅಂತ ಹೇಳ್ತಿರುವಾಗ್ಲೇನೆ ಸ್ನೇಹ ಬಂದು, ಸಹನಕ್ಕ, ಸುಮಾ ಅಂತ ಸ್ನೇಹ ಅವ್ರ ಬಟ್ಟೆ ಹಾಕೊಂಡು ಬಂದು ಮುಂದೆ ನಿಲ್ತಾಳೆ. ಆಗ ಸುಮ್ಮ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ, ಹೇ ಸ್ನೇಹಕ್ಕ ಅಂತ ಹೇಳ್ತಾಳೆ. ಆಗ ಸಹನ ಕೂಡ, ಇದು ಸ್ನೇಹನ್ ಬಟ್ಟೆ ಅಲ್ಲವಿ? ಆಗ ಸ್ನೇಹ, ಹ್ಞೂ ಅಕ್ಕ, ಹೇಗಿದೆ ಅಂತ ಕೇಳ್ತಾಳೆ. ಆಗ ಗಂಗಾದ್ರಯ್ಯ, ಎಂತ ಕೆಲಸ ಮಾಡ್ಬಿಟ್ಯಮ್ಮ, ಅವ್ರ ಬಟ್ಟೆ ನೀನ್ ಯಾಕೆ ಹಾಕೊಳಕ್ ಹೋದೆ ಅಂತ ಕೇಳ್ತಾರೆ. ಆಗ ಸ್ನೇಹ, ಚೆನ್ನಾಗಿಲ್ವಾ, ಅಕ್ಕನ್ ನೆನ್ಪಾಯ್ತು ಅಂತ ಅವ್ರ ಬಟ್ಟೆ ಹಾಕೊಂಡ್ ಬಂದೆ, ಬೇಡ ಅಂದ್ರೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಚೇಂಜ್ ಮಾಡ್ಕೊಂಡ್ ಬರಕ್ಕೆ ಹೋಗುವಾಗ ಪುಟ್ಟಕ್ಕ ಅವಳನ್ನ ತಡೆದು, ಹೇ ಬೇಡವಿ, ಬೇಡ, ಹಾಕ್ಯ ಸಂದ ಕಾಣ್ತದೆ ಅಂತ ಹೇಳ್ದಾಗ ಗಂಗಾದ್ರಯ್ಯ, ಬೇಡ ಮೋರೆ, ಪುಟ್ಟ ಹೋಗ್ ಬೇರೆ ಬಟ್ಟೆ ಹಾಕೊಂಬಾ ಅಂತ ಹೇಳ್ತಾರೆ. ಆಗ ಸುಮಾ ಕೂಡ, ಇಲ್ಲ ಇರ್ಲಿ, ಸ್ನೇಹಕ್ಕ ನಮ್ ಜೊತೆಗಿದ್ದಂಗ್ ಫೀಲ್ ಆಗತ್ತೆ ಅಂತ ಹೇಳ್ದಾಗ ಗಂಗಾದ್ರಯ್ಯ, ಅದಕ್ಕೆ ನಮ್ಮ ಬೇಡ ಅಂದಿದ್ದು, ಹೋಗ್ ಬೇರೆ ಬಟ್ಟೆ ಹಾಕೊಂಬಾ ಅಂತ ಸ್ನೇಹಂಗೆ ಹೇಳ್ತಾರೆ. ಆಗ ಗೋಪಾಲ್ ಅವ್ರು ಕೂಡ, ಬೇಡವ, ನೀ ಹಂಗೆ ಇರು, ಹೇ ಗಂಗಾದ್ರಪ್ಪ, ನೀ ಸುಮ್ಕಿರು ಅಂತ ಗೋಪಾಲ್ ಅವರು ಹೇಳ್ತಾರೆ. ಹಾಗೆ ಸ್ನೇಹ, ಅಕ್ಕ, ನಾನ್ ಈ ಬಟ್ಟೆ ಹಾಕೋಬಾರ್ದಿತ್ತಾ ಅಂತ ಸಹನನ್ನ ಕೇಳ್ತಾಳೆ ಸ್ನೇಹ. ಆಗ ಸಹನ, ಅಯ್ಯೋ ಹಾಗೇನಿಲ್ಲವಿ, ತಂದಾಗೆ ಕಾಣಿಸ್ತಿದ್ಯಾ, ಹಾಕೋ ಅಂತ ಹೇಳ್ತಾರೆ. ಇವರು ಹೀಗೆ ಮಾತಾಡ್ತಿರುವಾಗ ಅಲ್ಲಿಗೆ ಗಿರಾಕಿ ಒಬ್ರು ಬಂದು, ಅಕ್ಕ, ಯಾವುದೋ ಸರ್ಕಾರಿ ವಾಹನ ಬಂದೈತಕ್ಕ ಅಂತ ಹೇಳಿದಾಗ ಎಲ್ಲರೂ ಆ ಮೆಸ್ಸಿಂದ ಹೊರಗೆ ಬಂದು ನೋಡ್ತಾರೆ. ಆ ಸರ್ಕಾರಿ ವೆಹಿಕಲ್ ಇಂದ ಒಬ್ರು ಲೇಡಿ ಪೊಲೀಸ್ ಕೆಳಗಿಳಿದು ಪುಟ್ಟಕ್ಕನ್ ಮೆಸ್ ಒಳಗೆ ಬರ್ತಾರೆ. ಒಳಗ್ ಬಂದವರೇ ಬೋರ್ಡ್ ಮೇಲೆ ಇರೋ ಶುಭಾಷಿತನ ಓದ್ತಾರೆ. ಹಣ ಮಾಡಿ ಧನಿಕನಾಗು, ಅನ್ನ ನೀಡಿ ದಾನಿಯಾಗು. ತುಂಬಾ ಚೆನ್ನಾಗಿದೆ ಅಂತ ಕ್ಲಾಪ್ ಮಾಡ್ತಾ ಅದ್ರ ಕೆಳಗಡೆ ಇರೋ ನೇಮ್ ಸಹನ ಅನ್ನೋದನ್ನ ಓದಿ, ಸಹನ ಅವ್ರ್ಯಾರು ಅಂತ ಕೇಳ್ತಾರೆ. ಆಗ ಸಹನ ಅವರು, ನಾನೇ ಸಹನ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಶೇಕ್ ಹ್ಯಾಂಡ್ ಮಾಡ್ತಾರೆ. ಓ, ನಾನು ಯಾರು ಅಂತ ಹೇಳಲಿಲ್ಲ ಅಲ್ಲ, ನನ್ನ ಹೆಸರು ಸೂರ್ಯಕಾಂತಿ, ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಹೊಸ SP. ನಿಮ್ಮ ಮಗಳು ಸ್ನೇಹ ತೀರ್ಕೊಂಡ್ಲಲ್ಲ, ಅವ್ರ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತಿರೋದು. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾಗಿದೆ. ಅಫ್ಕೋರ್ಸ್ ನಿಮ್ಗೂ ಎಲ್ಲ ಗೊತ್ತಾಗಿರುತ್ತೆ, ಆದ್ರೆ ಅದನ್ನ ಯಾವ ಅಂತ ನಿಲ್ಸ್ಬಿಟ್ಟು ಮಕ್ಕಳು ಮಾಡಿದ್ರು ಅಂತ ಕಂಡು ಹಿಡಿಯೋಕೆ ನಾನ್ ಬಂದಿರೋದು.
ಡೋಂಟ್ ವರಿ, ಆದಷ್ಟು ಬೇಗ ಅವ್ರನ್ನ ಎಳ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ, ಏನು ಸ್ವೀಟ್ ಕೊಡಲ್ವಾ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಗೋಪಾಲ್ ಅವರು ಒಂದ್ ನಿಮಿಷ ಮೇಡಮ್ ಅಂತ ಹೇಳಿ ಸ್ವೀಟನ್ನ ತಗೊಂಡ್ಬರ್ತಾರೆ. ಆ ಸ್ವೀಟನ್ನ ತಿಂದು ಇನ್ಸ್ಪೆಕ್ಟರ್ ಸಖತ್ತಾಗಿದೆ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಪುಟ್ಟಕ್ಕ ಅವರೇ? ನಿಮ್ ಮಗಳ ಕೇಸಲ್ಲಿ ಹೇಳಿ, ಅಲ್ಲಿಂದಾನೇ ಶುರು ಮಾಡ್ತೀನಿ. ಅದೇ ನಿಮ್ ಬೀಗ್ರು ಅವಳಿ ಜವಳಿ ಸಿಂಗಾರಮ್ಮನ್ ಕಿತಾಪತಿ ಅಂತ ಊರಲ್ಲೆಲ್ಲ ಸುದ್ದಿ ಓಡಾಡ್ತಿದೆ. ನೀವ್ ನೋಡಿದ್ರೆ ಏನು ಇಲ್ಲ ಅನ್ನೋ ಹಾಗೆ ತಲೆ ಆಡಿಸ್ತಿದ್ದೀರಾ. ಹೋಗ್ಲಿ ಬಿಡಿ, ನೀವ್ ಯಾರು ಏನು ಮಾತಾಡ್ತಿಲ್ಲ ಅಂತ ಸುಮನ್ ಕೈಯಲ್ಲಿರೋ ಚಾಕ್ ಪೀಸ್ನ ಇಸ್ಕೊಂಡು ಬೋರ್ಡ್ ಮೇಲೆ ಅವ್ರ ನಂಬರನ್ನ ಬರೆದು, ಇದ್ ನನ್ನ ನಂಬರ್, ಯಾವಾಗ್ಲಾದ್ರೂ ಕಾಲ್ ಮಾಡ್ಬೋದು, ಬರ್ತೀನಿ, ಐ ಲೈಕ್ ದಿಸ್ ಕೋಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದು ಭಾನುವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.